ಹಲೋ ಮೇಡಮ್ ಹೇಳಿ ಮೇಡಮ್. ಸರ್, ಐ ಆಮ್ ಕಾಲಿಂಗ್ ಫ್ರಮ್ ಬಿಗ್ ಬಾಸ್ ಟೀಮ್. ಗೊತ್ತಾಯ್ತು ಹೇಳಿ ಮೇಡಮ್. ಸರ್, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಲ್ಲ ಸರ್? ಅಲ್ಲ ಮೇಡಮ್, ನೀವೇ ನಿಮ್ ಫ್ಯಾಮಿಲಿ ಅವ್ರಿಗೆ ಹೇಳ್ಬೋದು ಅಂತ ಹೇಳಿದ್ರಲ್ಲ ಮೇಡಮ್. ನಮ್ ಫ್ಯಾಮಿಲಿ ಅಂದ್ರೆ ನಮ್ಮನ್ನ ಯಾರು ಫಾಲೋ ಮಾಡ್ತಾರೋ ಅವರೆಲ್ಲ ಕೂಡ ನಮ್ ಫ್ಯಾಮಿಲಿ ಇದ್ದಂಗೆ ಮೇಡಮ್. ಮತ್ತೆ ನಾನು ಇವಾಗ ಬಿಗ್ ಬಾಸ್ ಒಳಗಡೆ ಹೋದ್ರೆ ವೋಟ್ ಮಾಡ್ಬೇಕಲ್ವಾ, ಅವರೆಲ್ಲ ಸಪೋರ್ಟ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ವಿಡಿಯೋ ಹಾಕ್ತೆ ಮೇಡಮ್. ಸರ್, ಸುದೀಪ್ ಸರ್ ನಿಮ್ಮನ್ನ ಬೈತಾ ಇದಾರೆ. ಮೇ ಬಿ ರಿಜೆಕ್ಟ್ ಮಾಡಬಹುದು. ಓ ಹೌದಾ? ಸರ್, ಮೊನ್ನೆ ಒಂದು ಫಾರ್ಮ್ ಫಿಲ್ ಅಪ್ ಮಾಡಕ್ ಕೊಟ್ಟಿದ್ದೆ. ಬಿಗ್ ಬಾಸ್ ಟೀಮ್ ಅಲ್ಲಿ ಗೆದ್ರೆ ನೀವು ನಿಮ್ ಅಮೌಂಟ್ ಏನ್ ಮಾಡ್ತೀರಾ ಅಂತ. ನೀವು ಅದು ಪ್ಯಾಸೇಜ್ ಹಂಗೆ ಬಿಟ್ಟಿದ್ದೀರಲ್ಲ ಸರ್ ಖಾಲಿ? ಮೇಡಮ್ ಇವಾಗ ಹೇಳಿದ್ರೆ ಬರ್ಕೋಬೋದಾ ನೀವು? ಸರ್ ಹೇಳಿ, ನಾನೇ ಬರ್ಕೋತೇನೆ. ಒಂದ್ ವಾರಕ್ಕೆ 1,00,000 ಮಾತಾಡಿದಿರಲ್ಲ ನೀವು. 9 ವಾರ ಇದ್ರೆ 9 ಲಕ್ಷನ ಯಾರಾದ್ರೂ ಒಂದ್ 9 ಜನ ಬಡವರು ಇರ್ತಾರಲ್ವಾ ಮೇಡಮ್, ಅವ್ರಿಗೆ ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತೀನಿ ಮೇಡಮ್. ನನ್ ವಿಡಿಯೋನ ಯಾರು ಲೈಕ್ ಮಾಡಿರ್ತಾರೆ, ಕಮೆಂಟ್ ಮಾಡಿರ್ತಾರೆ, ಮತ್ತೆ ಯಾರ ಕೈಯಲ್ಲಿ ಜಾಸ್ತಿ ಫಾಲೋ ಮಾಡ್ಸಿರ್ತಾರೋ ಅವ್ರು ಕೊಟ್ಮೇಣ ಅನ್ಕೊಂಡಿದೀನಿ ಮೇಡಮ್. ನನ್ ಫಾಲೋವರ್ಸೇ ನನಗ್ ದೇವ್ರಿದ್ದಂಗೆ ಮೇಡಮ್. ಈ ವಿಡಿಯೋನ ಯಾರು ಶೇರ್ ಮಾಡ್ತಾರೋ ಅವ್ರಿಗೂ ಕೂಡ ಮೇಡಮ್. ಓಕೆ 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 ಸರ್, ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಬೇಗ ಬನ್ನಿ ಸರ್. ಸುದೀಪ್ ಸರ್ ಬೈತಾ ಇದಾರೆ. ಓಕೆ ಬಂದೆ ಮೇಡಮ್. ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋಬಿಟ್ಟಿದ್ದೆ. ಬಂದೆ.